ನಮಸ್ತೆ ಅಮ್ಮ. ನಮ್ಮ ಯಜಮಾನ್ರ ಪೇಷಂಟ್. ನವೆಂಬರ್ ಅಲ್ಲಿ ಗೊತ್ತಾಗಿದೆ, ಡಿಸೆಂಬರ್ ಅಲ್ಲಿ ಆಪರೇಷನ್ ಮಾಡಿಸಿದ್ವಿ. ಹೆಂಗ್ ಗೊತ್ತಾಗಿದೆ ಅಂತ ಗುಳ್ಳೆ ಬಂದಿತ್ತು ನಾಲ್ಕೆ ಮೇಲೆ. ಗುಳ್ಳೆ ಏನಂತ ಹಾಸ್ಪಿಟ್ಲ್ಗೆ ಹೋದ್ರೆ ಅವರು ನೋಡಿ ಈ ತರ ಕ್ಯಾನ್ಸರ್ ಅಂತ ಹೇಳಿದ್ರು. ಆಮೇಲೆ ಅದು ಗುಳ್ಳೆ ಆಪರೇಷನ್ ಮಾಡಿಸಿದ್ವಿ. ಆಪರೇಷನ್ ಮಾಡೋವಾಗ್ಲೂ ಅವ್ರು ಅಂದ್ರು ಮತ್ತೆ ಬರ್ಬೋದಮ್ಮ, ಹೇಳಕ್ಕಾಗಲ್ಲ, ಏನೋ ಕೀಮೋಥೆರಪಿ ತಗೋಬೇಕು ಅಂದ್ರು, ಕರೆಂಟ್ ಹಿಡಿಬೇಕಂತ. ಅವ್ರು ತಡ್ಕೊಳಲ್ಲ ಅಂತ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ತಮ್ಮ ಈ ತರ ಅಲ್ಲಿಗೆ ಹೋಗಿ ಅಂತಂದ್ರು. ಆಗಿದ್ದು ಒಂದು 15 ದಿನಕ್ಕೆ ಬಂದಿದ್ವಿ ಇಲ್ಲಿಗೆ. ಹೆಂಗಿದೆ ಅಂದ್ರೆ ಅವರು ಮೂಕ ಟ್ಯೂಬ್ ಹಾಕಿದ್ರು, ಗಂಜಿ ಹಾಕ್ತಾ ಇದ್ವಿ. ಅದ್ ತೆಗೆದು ಹಾಕಿದ ಮೇಲೆ ಊಟ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಒಂಥರ ಸುಸ್ತು, ಯಾವಾಗ ನಿದ್ದೆ ಮಾಡೋದು ಹಂಗಿದ್ರು. ಈ ಔಷಧಿ ತಿಂದ ಮೇಲೆ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಇವಾಗ ಪಥ್ಯ ಹೇಳಿದ್ರು, ಅದೆಲ್ಲ ಫಾಲೋ ಮಾಡಿದ್ವಿ ನಾವು. ಇವಾಗ ಚೆನ್ನಾಗಿ ಊಟ ತಿಂತಾರೆ. ಮೆಟ್ಲತ್ತಿದ್ರೆ ಆಯಾಸ ಬರೋದು ಹಂಗಿತ್ತು ಅವಾಗ. ಇವಾಗ ಚೆನ್ನಾಗಿದ್ದಾರೆ. 8 ಕಿಟ್ಸ್ ಆಯ್ತು, ಇದು 9ನೇದು. ಒಂದ್ಸಲ ಬರ್ತಾ ಇದ್ವಿ. ನಾಲ್ಕೆ ಮೇಲೇನು ಎಲ್ಲಿ ಏನಿಲ್ಲ ಅಂತ ಬಂದಿದೆ, ಪರವಾಗಿಲ್ಲ, ನೀವು ಚಿಂತೆ ಮಾಡ್ಬೇಕಾಗಿರೋದು ಏನಿಲ್ಲ ಅಂತ ಅಂದ್ರು. ಮತ್ತೆ ಮೇಲಾಗುತ್ತೋ ಇಲ್ಲ ಅನ್ಕೊಂಡಿದೀವಿ. ಹೆಂಗೋ ದೇವ್ರು ಇದು ತೋರಿಸಿದಾರೆ ನಮ್ಗೆ. ಅದೆಲ್ಲ ಬಂದಿರೋದಕ್ಕೆ ನಮ್ಗೆ ಎಲ್ಲ ಸಂತೋಷ ಆಗಿದ್ವಿ ನಾವು.